ವ್ಯಕ್ತ್ಯತೀತ ಪಕ್ಷಾತೀತ ನಿಲುವನ್ನು ಇಟ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಬಹುಶಃ ಏನು ಕುಂಚಿಟಿಗರ ಸೆನ್ಸಸ್ ಬಂದಾಗ ಇಡೀ ಸಮುದಾಯದ ಪರವಾಗಿ ಎಲ್ಲ ರಾಜಕಾರಣಿಗಳಲ್ಲಿ ಏಕೈಕ ಸಮಾಜದ ಪರವಾಗಿ ಧ್ವನಿ ಎತ್ತಿದ ಮನುಷ್ಯ ಅಂತ ಹೇಳಿದ್ರೆ ಅದು ಸತ್ಯಪ್ರಕಾಶ್ ಅನ್ನುವಂಥದ್ದನ್ನ ನೆನಪಿಟ್ಕೋಬೇಕು. ನಮ್ಮ ಧರ್ಮವನ್ನ, ನಮ್ಮ ಜಾತಿಯನ್ನ, ನಮ್ಮ ಸಮಾಜವನ್ನ ನಾವೇ ಪ್ರೀತಿಸ್ಲಿಲ್ಲ ಅಂತ ಹೇಳಿದ್ರೆ ಯಾರು ಪ್ರೀತಿಸ್ತಾರೆ? ಈಗ ಮಾರಣ್ಣವ್ರು ಬಂದಿದ್ರೆ ಇವತ್ತು ಗೊಲ್ರು ಅಂದೇ ಏನ್ ಕರಿಬೇಕಾಗ್ತದೆ? ಬೇರೆ ಕರೆದ್ರೆ ಒಪ್ಕೊಳ್ತಾರ? ಏನು ಆಗೋದಿಲ್ಲ. ಇವತ್ತು ಕುಂಚಿಟಿಗ ಅಂತಾನೆ ಕರಿಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಕುಂಚಿಟಿಗ ಅಂತ ಹೇಳಿದ ತಕ್ಷಣ ನನಗೆ 10 ಕೋಟಿ ದುಡ್ಡು ಬರೋದಿಲ್ಲ. ನಾನು ಯಾವುದೇ ಸರ್ಕಾರಕ್ಕೆ ಅರ್ಜಿ ಬರೆದು ಕೊಟ್ಟಿಲ್ಲ. ಇತಿಹಾಸದಲ್ಲಿ ಕೇಳಿ, ಯಲೆರಾಂಪುರ ಸ್ವಾಮೀಜಿ ಅವರು ಸರ್ಕಾರದ 10 ರೂಪಾಯಿ ಜಾಗ ತಗೊಂಡಿದ್ದಾರೆ, 10 ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಅಂತ ಕೇಳಿ. ಇವತ್ತೇನಾದ್ರೂ ಯಲೆರಾಂಪುರದ ಮಠ ಬೆಳೆದಿದ್ರೆ, ಮಠವನ್ನ ಬೆಳೆಸಿದಿರಾ ಅಂತ ಹೇಳಿದ್ರೆ ನನ್ನೆಲ್ಲ ಕುಂಚಿಟಿಗ ಬಂಧುಗಳು ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಯಾವತ್ತೂ ಮರಿಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಐಕ್ಯತೆಯ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿ ಇವತ್ತೇನು ಬರುವಂತ ದಿನಗಳಲ್ಲಿ ನಾಳೆಯಿಂದ ಪ್ರತಿ ದಿವಸ 2 ಮನೆ, 3 ಮನೆ, 4 ಮನೆ, 5 ಮನೆಯವರು ಸೇರ್ಕೊಂಡು ನಿತ್ಯ ಪೂಜೆ ಮಾಡಿ. ಏನೋ ದೇವಸ್ಥಾನ ಕಟ್ಬಿಟ್ಟಿದ್ರಿ, ಪೂಜಾರಪ್ಪ ನೆಲ್ಲಿ ಹಿಡ್ಕೊಂಬರ್ತೀರಿ ಗೊತ್ತಿಲ್ಲ ನನಗೆ, ಇದರ ಇಲ್ಲ. ಮನೆ ಒಳಗಡೆ ನೀವೇ ಅಗ್ರಗಣ್ಯರು, ನೀವೆಲ್ಲರೂ ಕೂಡ. ಹಿಂದೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ರಿಸರ್ವ್ ಬ್ಯಾಂಕು, ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಖಾಲಿ ಆದ್ರೂ ಪರವಾಗಿಲ್ಲ, ನಮ್ಮ ತಾಯಂದ್ರ ಹತ್ರ ದುಡ್ಡು ಖಾಲಿ ಆಗಲ್ಲ. ಯಾವುದೋ ಬುಡ್ಡಿ ಚೀಲದಲ್ಲೋ, ಎಲೆ ಅಡಿಕೆ ಚೀಲದಲ್ಲೋ, ಅಡ್ಡದ ಮೇಲೋ, ಡಬ್ಬದಲ್ಲೋ ಇಟ್ಟಿರ್ತಿದ್ವಿ. ಈಗೆಲ್ಲ ಬಿಡಿ, ಎಲ್ಲ ಫೋನ್ ಪೇ ಇಟ್ಕೊಂಡಿದ್ರಿ, ಬಹಳ ಬುದ್ಧಿವಂತರಾಗಿದ್ದೀರಿ. ಹಿಂದೆಲ್ಲ ನಮ್ಮ ಅಜ್ಜಿನ ದುಡ್ಡು ಕೇಳಿದ್ರೆ ನಮ್ಮ ಅಮ್ಮನ ಮುಂದೆ ಕೊಡ್ತಿರ್ಲಿಲ್ಲ. ನಮ್ಮ ಅಮ್ಮ ಹೋದ್ಮೇಲೆ ಎಲೆ ಅಡಿಕೆ ಚೀಲದಲ್ಲಿ 50 ರೂಪಾಯಿ, ಹುಣಸೆ ಡಬ್ಬದಲ್ಲಿ 20 ರೂಪಾಯಿ, ಗಸಗಸ ಡಬ್ಬದಲ್ಲಿ 15 ರೂಪಾಯಿ. ಡಬ್ಬಗಳ ಇತಿಹಾಸವೇ ಬೇರೆ ಇತ್ತು. ಈಗೆಲ್ಲ ನಿಮ್ಗೆ ಇಟಾಲಿಯನ್ ಕಿಚನ್ ಬಂದು ಎಲ್ಲ ಗ್ಲಾಸ್ ಹಾಕ್ಸಿದ್ರಿ. ಗಂಡಂಗೂ ಗೊತ್ತಾಗತ್ತೆ, ಹೆಂಡತಿಗೂ ಗೊತ್ತಾಗತ್ತೆ. ನೀವು ಯಾವ ಬೇಕಾದ್ರೆ ಹೊಲ ಮನೆಗೆ ಬಂದ್ ಬೇಕಾದ್ರೆ ಹೆಬ್ಬೆಟ್ ಕೊಡ್ತೀರಿ. ಗಂಡನ್ ಪಾಸ್ವರ್ಡ್ ಹೆಂಡತಿ ಕೊಡಲ್ಲ, ಹೆಂಡತಿ ಪಾಸ್ವರ್ಡ್ ಗಂಡನ್ ಕೊಡಲ್ಲ. ಇದು ದೊಡ್ಡ ಸಂಸಾರ ನಿಮ್ಗೆ, ಸಾಮರಸ್ಯ ಬದುಕು ನಿಮ್ಗೆ. ಇಡೀ ಒಂದು ಮೊಬೈಲ್ ಇದ್ರೆ ಸಾಕು ನಿಮ್ಗೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಯಾವ್ದು ಅಂದ್ರೆ ಮೊಬೈಲ್. ಫೇಸ್ಬುಕ್, ವಾಟ್ಸಾಪ್ ಅಲ್ಲಿ ಬಂದಿದ್ದೆಲ್ಲ ಸತ್ಯ. ಇನ್ನು 10 ನಿಮಿಷಕ್ಕೆ ನಾನಿಲ್ಲ ಅಂತ ಹಾಕಿದ್ರೆ ರಿಪ್ ಅಂತ ನನಗೊಂದು ಹಾಕ್ಬಿಡ್ತೀನಿ, ಕಳ್ಕಳದೇನು ಅಂತ. ಎಷ್ಟು ಬೇಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ರಿ. ಇವತ್ತೇನಾದ್ರೂ ಮೊಬೈಲ್ ಜಾಸ್ತಿ ಬಳಕೆ ಮಾಡಿದ್ರಿ ಅಂದ್ರೆ ಜೀವನದಲ್ಲಿ ಸರ್ವನಾಶ ಆಗಿ ಹೋಗ್ತೀರಿ. ಇವತ್ತು ಮನೆ, ಮಠ, ಮಾನ, ಮರ್ಯಾದೆ ಕಳ್ಕೊಳ್ತಾ ಇರುವಂತದ್ದು ಈ ಮೊಬೈಲ್ಗಳಿಂದ. ಈ ಮೊಬೈಲ್ ನ ದೂರ ಎಷ್ಟಿಡ್ತೀರಿ ಆರೋಗ್ಯವಾಗಿರ್ತೀರಿ. ಇಟ್ಕೋಬೇಕು. ಅವತ್ತೆಲ್ಲ ಲ್ಯಾಂಡ್ ಲೈನ್ ಇತ್ತು. ಫೋನ್ ಬಂದ್ರೆ ಹೋಗಿ 2 ನಿಮಿಷ ಮಾತಾಡಿ ಇರ್ತೀವಿ ಅಂತ. ಏನಿಲ್ಲ, ಮುದ್ದೆ ತೋರಿಸ್ಬೇಕಾದ್ರೆ ಹಿಂಗ್ ಫೋನ್ ಇಟ್ಕೊಂಡಿರ್ತೀರಿ. ಅದ್ರೊಳಗೆ ಬೂದಿ ಹಾಕಿ, ಹಸಿಟ್ಟೆ ಹಾಕ್ತಿರೋ, ಬೂದಿನೇ ಹಾಕ್ತಿರೋ, ಕಸನೇ ಹಾಕ್ತಿರೋ, ಕಡ್ಡಿ ಹಾಕ್ತಿರೋ. ನೀವು ತಿಂತೀರಿ, ನಿಮ್ಮ ಮನೆಯವ್ರಿಗೂ ತಿಂತೀರಿ. ಇನ್ನು ವಿಶೇಷವಾಗಿ ಎಲ್ಲ ಧಾರಾವಾಹಿಗಳು ಬರ್ತವೆ. ಆ ಧಾರಾವಾಹಿಗಳಲ್ಲಿ ತಿನ್ಕೊಂಡು ಅದನ್ನ ಮಣ್ಣು ತಿಂತಿರೋ, ಅನ್ನನೇ ತಿಂತಿರೋ ಗೊತ್ತಿಲ್ಲ. ಆ ಧಾರಾವಾಹಿಗಳು ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ. KK ಪಾಳ್ಯದಲ್ಲಿ ಒಂದು ದೇವಸ್ಥಾನ ಕಟ್ತವ್ರೆ, ಆ ದೇವ್ರಿಗೆ ಒಂದು ಬೆಳ್ಳಿ ಕವಚ ಹಾಕ್ಸ್ಕೊಡೋಣ, ರೇಷ್ಮೆ ಸೀರೆ ಕೊಡ್ಸೋಣ ಎಲ್ಲ ಹೇಳ್ಕೊಡ್ತಾರಲ್ಲ ಧಾರಾವಾಹಿಲಿ. ಏನ್ ಹೇಳ್ಕೊಡ್ತಾರೆ? ಸೊಸೆನ ಸೀಮೆಣ್ಣೆ ಹಾಕಿ ಸಿಗದಂಗೆ ಹೆಂಗ್ ಸುಡಬೇಕು, ಅತ್ತೆನ ಮನೆಯಿಂದ ಗೊತ್ತಾಗದಂಗೆ ಹೆಂಗ್ ಓಡಿಸ್ಬೇಕು. ಬಿಟ್ರೆ ಜೀವನದಲ್ಲಿ ಯಾವ ಒಳ್ಳೆ ಪಾಠಗಳು ನಿಮಗೆ ಧಾರಾವಾಹಿಗಳಲ್ಲಿ ಇಲ್ಲ. ಧಾರಾವಾಹಿಗಳನ್ನ ನೋಡಿ ನೋಡಿ ನೀವು ಕೆಟ್ಟು ಹೋಗ್ತಿರ. ಬಿಟ್ರೆ ಅದರಿಂದ ಫಲ ಏನು? ಯಾರು ಮೈ ಬಗ್ಸಿ ನೀವು ಕಸ ಗುಡ್ಸಲ್ಲ, ಕಳೆ ತೆಗಿಯಲ್ಲ, ತೆಂಗಿನ ಮರಕ್ಕೆ ಹೋಗೊಂದಿಷ್ಟು ಗೊಬ್ಬರ ಹಾಕಿ ಬರೋದಿಲ್ಲ. ಎಲ್ರಿಗೂ BP, ಶುಗರ್, ಕೊಲೆಸ್ಟ್ರಾಲ್, ಎದೆ ಹೊಡ್ಕೊಂಡು ಸಾಯ್ತೀರಾ ಅಂತ ಹೇಳಿದ್ರೆ ಇವೆಲ್ಲ ಸುಖಕ್ಕೆ ಬಿದ್ದೀರಾ. ತಾಯಿಯಂದ್ರು ಬಿದ್ದಿದ್ರಿ, ಗಂಡು ಮಕ್ಕಳು. ನಮ್ಮ ಕುಂಚಿಟಿಗ ಕುಲ ತಿಲಕ ಆದಂತ ಹನುಮಂತ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಅದೇ ರೀತಿ ಈ ಊರಿನ ಹಾಗೂ ಹಿರಿಯ ತಂದೆ ತಾಯಿಗಳು, ಅಕ್ಕಪಕ್ಕದ ಗ್ರಾಮಸ್ಥರು, ಅನೇಕ ದಾನಿಗಳ ಸಹಾಯದಿಂದ ಈ ಕಾರ್ಯಕ್ರಮ ನೆರವೇರಿದೆ. ಇವ್ರನ್ನೆಲ್ಲರನ್ನು ಸ್ಮರಿಸುತ್ತಾ ಮತ್ತೆ ಇಲ್ಲಿ ಕುಂತಿರುವ ಎಲ್ಲರಿಗೂ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು KK ಪಾಳ್ಯಕ್ಕೆ ಒಂದು ಪವಿತ್ರ ದಿನ, ವಿಶೇಷವಾದ ದಿನ. ಯಾಕೆಂದ್ರೆ 7-8 ವರ್ಷದ ನಿಮ್ಮ ಶ್ರಮಕ್ಕೆ ಇವತ್ತು ಫಲ ಸಿಕ್ಕಿದೆ. ಒಂದು ಊರಿಗೆ ಒಂದು ದೇವಸ್ಥಾನ, ಒಂದು ಶಾಲೆ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD, ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ,
ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.